ಅಧ್ಯಾಯ 8 ಅಕ್ಷರ ಬ್ರಹ್ಮಯೋಗ. ಅರ್ಜುನನು ಕೇಳಿದನು, ಕೃಷ್ಣ, ಬ್ರಹ್ಮ ಎಂದರೇನು? ಆತ್ಮ ಅಂದರೆ ಅಧ್ಯಾತ್ಮ ಎಂದರೇನು? ಕರ್ಮ ಎಂದರೇನು? ಅಧಿಭೂತ, ಅಧಿದೈವ, ಅಧಿಯಜ್ಞ ಎಂದರೇನು? ಮರಣ ಸಮಯದಲ್ಲಿ ನಿಮ್ಮನ್ನು ಹೇಗೆ ನೆನಪಿಸಬೇಕು? ಶ್ರೀ ಭಗವಾನ್ ಹೇಳಿದರು, ಬ್ರಹ್ಮ ಎಂದರೆ ಶಾಶ್ವತವಾದ ಪರಮತತ್ವ. ಅಧ್ಯಾತ್ಮ ಎಂದರೆ ಜೀವಾತ್ಮನ ಸ್ವಭಾವ. ಕರ್ಮ ಎಂದರೆ ಜೀವಿಗಳ ಸೃಷ್ಟಿಗೆ ಕಾರಣವಾಗುವ ಕ್ರಿಯೆಗಳು. ಅಧಿಭೂತ ನಾಶವಾಗುವ ಭೌತಿಕ ಲೋಕ. ಅಧಿದೈವ ದೇವತಾತ್ಮಕ ಶಕ್ತಿ. ಅಧಿಯಜ್ಞ ದೇಹದಲ್ಲಿರುವ ನಾನು, ಕೃಷ್ಣ. ಯಾರು ಮರಣ ಸಮಯದಲ್ಲಿ ನನ್ನನ್ನು ನೆನಪಿಸುತ್ತಾರೋ ಅವರು ನನ್ನನ್ನು ಪಡೆಯುತ್ತಾರೆ, ಇದರಲ್ಲಿ ಸಂಶಯವಿಲ್ಲ. ಯಾವ ಭಾವವನ್ನು ನೆನಪಿಸುತ್ತಾ ಮರಣವಾಗುತ್ತದೋ ಅದೇ ಸ್ಥಿತಿಯನ್ನು ಆತ್ಮ ಪಡೆಯುತ್ತದೆ. ಆದ್ದರಿಂದ ಯಾವಾಗಲೂ ನನ್ನನ್ನು ನೆನಪಿಸುತ್ತಾ ನಿನ್ನ ಕರ್ತವ್ಯವನ್ನು ಮಾಡು. ಯಾರು ನಿರಂತರವಾಗಿ ನನ್ನನ್ನು ಧ್ಯಾನಿಸುತ್ತಾರೋ ಅವರಿಗೆ ನಾನು ಸುಲಭವಾಗಿ ದೊರೆಯುತ್ತೇನೆ. ಈ ಲೋಕ ದುಃಖಪೂರ್ಣ ಮತ್ತು ತಾತ್ಕಾಲಿಕ. ನನ್ನನ್ನು ಪಡೆದವರು ಮತ್ತೆ ಹುಟ್ಟುವುದಿಲ್ಲ. ಬ್ರಹ್ಮಲೋಕವರೆಗೂ ಎಲ್ಲ ಲೋಕಗಳು ಪುನರ್ಜನ್ಮಕ್ಕೆ ಒಳಪಟ್ಟಿವೆ. ಆದರೆ ನನ್ನನ್ನು ಪಡೆದವರು ಪುನರ್ಜನ್ಮ ಪಡೆಯುವುದಿಲ್ಲ. ಬ್ರಹ್ಮನ ಒಂದು ದಿನ 1000 ಯುಗಗಳು. ಅವನ ಒಂದು ರಾತ್ರಿ ಕೂಡ 1000 ಯುಗಗಳು. ಸೃಷ್ಟಿ ಬ್ರಹ್ಮನ ದಿನದಲ್ಲಿ ಉಂಟಾಗುತ್ತದೆ, ರಾತ್ರಿ ಸಮಯದಲ್ಲಿ ಲೀನವಾಗುತ್ತದೆ. ಇದಕ್ಕಿಂತ ಮೇಲಿರುವ ಶಾಶ್ವತ ತತ್ವವೇ ಪರಬ್ರಹ್ಮ. ಅದು ಎಂದಿಗೂ ನಾಶವಾಗುವುದಿಲ್ಲ. ಯಾರು ಈ ಪರಮತತ್ವವನ್ನು ಪಡೆಯುತ್ತಾರೋ ಅವರು ಪರಮಗತಿಯನ್ನು ಪಡೆಯುತ್ತಾರೆ. ಅದು ಭಕ್ತಿಯಿಂದ ಮಾತ್ರ ದೊರೆಯುತ್ತದೆ. ಮರಣ ಸಮಯದಲ್ಲಿ ಯೋಗಿಯು ಮನಸ್ಸನ್ನು ನಿಯಂತ್ರಿಸಿ ಪ್ರಾಣವನ್ನು ಮಧ್ಯದಲ್ಲಿ ನೆಟ್ಟು ಓಂ ಎಂದು ಉಚ್ಚರಿಸಿ ನನ್ನನ್ನು ಧ್ಯಾನಿಸಿದರೆ ಅವನು ಪರಮಗತಿಯನ್ನು ಪಡೆಯುತ್ತಾನೆ. 2 ಮಾರ್ಗಗಳಿವೆ. ಬೆಳಕಿನ ಮಾರ್ಗ ಅಂದರೆ ದೇವಯಾನ, ಇದರಿಂದ ಹೋಗುವವರು ಮರಳಿ ಬರುವುದಿಲ್ಲ. ಕತ್ತಲೆಯ ಮಾರ್ಗ ಅಂದರೆ ಪಿತೃಯಾನ, ಇದರಿಂದ ಹೋಗುವವರು ಮತ್ತೆ ಬರುತ್ತಾರೆ. ಯೋಗಿಯು ಈ ಮಾರ್ಗಗಳನ್ನು ತಿಳಿದು ಮೋಹಗೊಳ್ಳುವುದಿಲ್ಲ. ಆದ್ದರಿಂದ ಯಾವಾಗನೂ ಯೋಗದಲ್ಲಿ ಸ್ಥಿರನಾಗು. ವೇದ ಅಧ್ಯಯನ, ಯಜ್ಞ, ತಪಸ್ಸು ಇವೆಲ್ಲದಿಂದ ಸಿಗುವ ಫಲಕ್ಕಿಂತ ಈ ಜ್ಞಾನದಿಂದ ಸಿಗುವ ಫಲ ಅತ್ಯುತ್ತಮ. ಯೋಗಿ ಈ ಜ್ಞಾನದಿಂದ ಪರಮಸ್ಥಾನವನ್ನು ಪಡೆಯುತ್ತಾನೆ.